ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ನೂತನವಾಗಿ ಮನೆ ನಿರ್ಮಿಸಿ ದಿನಾಂಕ 20/9/2024 ಶುಕ್ರವಾರದಂದು ಫಲಾನುಭವಿಗಳಿಗೆ ಅರ್ಪಿಸುವ ಕಾರ್ಯಕ್ರಮವನ್ನು ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವಾತ್ಸಲ್ಯ ಮನೆ ಯೋಜನೆ ಅಡಿಯಲ್ಲಿ ಮಧುಗಿರಿ ತಾಲೂಕು ಮಿಡಿಗೇಶಿ ಹೋಬಳಿ ಚಿನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಯ ಕತಿರಾಜನಹಳ್ಳಿ ಗ್ರಾಮದಲ್ಲಿ ವಾತ್ಸಲ್ಯ ಮನೆ ಯೋಜನೆಯಡಿ ದೊಡ್ಡ ನಂಜಪ್ಪ ಬುದ್ಧಿಮಾಂದ್ಯ ಸಿದ್ಧಗಂಗಮ್ಮ ಇವರಿಗೆ ಕೆಲವೇ ದಿನಗಳಲ್ಲಿ ಮನೆ ನಿರ್ಮಾಣ ಮಾಡಿಕೊಟ್ಟು ನೆಮ್ಮದಿಯ ಜೀವನ ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಂಸ್ಥೆಯ ಜಿಲ್ಲಾ ನಿರ್ದೇಶಕರಾದ ದಿನೇಶ್ ರವರು, ಬೆಂಗಳೂರು ಪ್ರಾದೇಶಿಕ ವಿಭಾಗ ನಿರ್ದೇಶಕರಾದ ಸೀನಪ್ಪರವರು, ಎಂಜಿ ಶ್ರೀನಿವಾಸ ಮೂರ್ತಿಯವರು, ಮಿಡಿಗೇಶಿ ವಲಯ ಮೇಲ್ವಿಚಾರಕರಾದ ಅರುಣ, ಸೇವಾ ಪ್ರತಿನಿಧಿ ಅಶ್ವಿನಿ, ಜನಜಾಗೃತಿ ನಿರ್ದೇಶಕರಾದ ಸಹನಾ ನಾಗೇಶ್, ಪ್ರದೀಪ್, ರವಿಶಂಕರ್ ಇನ್ನು ಮುಂತಾದವರು ಭಾಗವಹಿಸಿದ್ದರು. ವರದಿ ಶಿವಣ್ಣ ಜೊತೆ ಶ್ರೀಕಾಂತ್, ತುಮಕೂರು. ಕಚೇರಿಗೆ ಕಳಿಸಿದ್ವಿ. ಅಂದರೆ ನಮ್ಮ ಪೂಜ್ಯ ಕಾವಂದರ ಹತ್ತಿರ ಕಳಿಸಿದಾಗ ಪೂಜ್ಯ ಕಾವಂದರು ಆಯಿತು ಅಂತ ಹೇಳಿ ನಮಗೆ ಒಪ್ಪಿಗೆ ಸೂಚಿಸಿ ಅವರು ನಮಗೆ ವಾತ್ಸಲ್ಯ ಮನೆಯನ್ನು ಕಟ್ಟಿಕೊಡ್ಲಿಕ್ಕೆ ನಮಗೆ ಅನುಮತಿಯನ್ನು ಸೂಚಿಸಿದ್ರು. ಅಂದರೆ ಇಂಪಾರ್ಟೆಂಟ್ ಆಗಿ ಜ್ಞಾನ ವಿಕಾಸ ಅಧ್ಯಕ್ಷರಾದಂತಹ ನಮ್ಮ ಕಾವಂದರ ಧರ್ಮಪತ್ನಿ ಹೇಮಾವತಿ ಅಮ್ಮನವರ ಆಶಯದಲ್ಲಿ ಅವ್ರದ್ದೊಂದು ಕನಸು ಸರ್, ನಿರ್ಗತಿಕರು ಯಾವುದೇ ರೀತಿಯಲ್ಲಿ ಶಿಥಿಲಗೊಂಡ ಮನೆಗಳಲ್ಲಿ ಇರಬಾರ್ದು. ಯಾಕಂತ ಹೇಳಿದ್ರೆ ಅವರು ಜೀವನದಲ್ಲಿ ಎಷ್ಟು ದಿನ ಇರ್ತಾರೆ, ಇದ್ದಷ್ಟು ದಿನ ನೆಮ್ಮದಿಯಾಗಿ ಬದುಕಬೇಕು. ಬಡವನಾಗೆ ಉಳಿಬಾರ್ದು, ಬಡವನಾಗೆ ಯಾಕೆ ಸಾಯಬೇಕು, ಅವನು ಒಂದೇ ಆದ ಆಸೆಗಳಲ್ಲಿ ಬದುಕಬೇಕು ಅಂತ ಒಂದು ದೊಡ್ಡ ಆಶಯದಲ್ಲಿ ಹೇಮಾವತಿ ಅಮ್ಮನವರ ಕನಸಿನ ಯೋಜನೆ ಒಂದು ವಾತ್ಸಲ್ಯ ಮನೆ ಅದನ್ನು ಮಂಜೂರಾತಿ ಮಾಡಿಕೊಟ್ಟ ತಕ್ಷಣ ಸುಮಾರು 7 ದಿನದಲ್ಲೇ ಕಂಪ್ಲೀಟ್ ಆಯಿತು. 25 ದಿನದೊಳಗಡೆ ಸಂಪೂರ್ಣ ಮಾಡಿ ಇವತ್ತಿನ ದಿನ ನಾವು ಮನೆಯನ್ನ ಹಸ್ತಾಂತರ ಕಾರ್ಯಕ್ರಮ ಮಾಡ್ತಿದ್ದೀವಿ. ಯಾರಿಗೆ ದೊಡ್ಡ ನಂಜಪ್ಪ ಅವರಿಗೆ ಮನೆ ಹಸ್ತಾಂತರ ಕಾರ್ಯಕ್ರಮ ಮಾಡ್ತೀವಿ ಸರ್. ಇದಕ್ಕೆಲ್ಲ
ನಮಗೆ ಮೈನ್ ಇಂಪಾರ್ಟೆಂಟ್ ಆಗಿ ಕಾರಣೀಭೂತರು ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿ ಕಾವಂದರು ಮತ್ತೆ ಅವರ ಧರ್ಮಪತ್ನಿ ಹೇಮಾವತಿ ಅಮ್ಮನವರು. ಇದಕ್ಕೆ ಪೂರ್ಣ ಕಾರಣ ಸರ್. ಯಾಕಂತ ಹೇಳಿದ್ರೆ ಅವ್ರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರೇನು ಸಾಲದು ಅಂತ ಸರ್. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಹಲೋ, ಹೇಳಿ. ಸ್ವಲ್ಪ ಜರ್ಕತ್ತ ಇನ್ನು ಆ ಕಡೆ ಬನ್ನಿ. ಎಸ್ಪಿಗಳು, ಎಸ್ಪಿ ಒಕ್ಕೂಟದ ಅಧ್ಯಕ್ಷರು ಬನ್ನಿ. ಅಧ್ಯಕ್ಷರು ಬನ್ನಿ. ಪಂಚಾಯತ್ ಅಧ್ಯಕ್ಷರಿದ್ದಾರೆ. ದೇವ್ರ ಫೋಟೋ ಸರಿಯಾಗಿಟ್ರಿ. ಅದು ಬೆಂಕಿ ಇದು ಮಾಡಿ. ಅವರಷ್ಟು ಶ್ರಮ ವಹಿಸಿ ಮಾಡಿದ್ದಾರೆ. ಕ್ಷೇತ್ರದ ಪರಮ ಪೂಜ್ಯರಾದ ಸಾವಿರಾರು ಕುಟುಂಬಗಳಿಗೆ ದಾರಿದೀಪವಾದ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರನ್ನು ಮನಸಾರೆ ಸ್ಮರಿಸಿಕೊಳ್ಳುತ್ತಾ ಈ ಒಂದು ವಾಸ್ತವ್ಯ ಮನೆ ಹಸ್ತಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಧುಗಿರಿ ತಾಲೂಕಿನ ಧಾರ್ಮಿಕ ಮುಖಂಡರಾಗಿರುವಂಥ ಎಂ.ಎಸ್. ಶ್ರೀನಿವಾಸ ಮೂರ್ತಿ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ವ್ಯಕ್ತಿಸಿಕೊಳ್ತಾ ಇದೆ. ಅದೇ ರೀತಿ ನಮ್ಮ ಜಿಲ್ಲೆಯ ಮಾನ್ಯ ನಿರ್ದೇಶಕರಾಗಿರುವಂತಹ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾಗಿ ರವಿಶಂಕರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸದಸ್ಯರಾಗಿರುವಂತಹ ಸಹಾನ ನಾಗೇಶ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಲತಾ ಪ್ರದೀಪ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಪ್ರಾದೇಶಿಕ ಕಚೇರಿಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ನಮ್ಮ ಸಿದ್ದೇಶಣ್ಣ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತರಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಂಘದ ಜಿಲ್ಲಾ ಅಧ್ಯಕ್ಷರಾಗಿರುವ ಶ್ರೀಕಾಂತ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶಿವಣ್ಣ ಅವರು ಒಂದು ಪತ್ರಕರ್ತ ಸಂಘದ ಗೌರವ ಅಧ್ಯಕ್ಷರು ಶಿವಣ್ಣ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನಮ್ಮ ಸಂಘದ ಸದಸ್ಯರು, ನಮ್ಮ ಎಲ್ಲ ಯೋಜನೆ ಕಾರ್ಯಕರ್ತರು, ಹಾಗೆ ನಮ್ಮ ಮಧುಗಿರಿ ತಾಲೂಕಿನ ಯೋಜನಾಧಿಕಾರಿಯಾದಂತಹ ದಿನೇಶ್ ಸರ್ ಕೂಡ ಈ ಒಂದು ಕಾರ್ಯಕ್ರಮ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಮೇಲ್ವಿಚಾರಕರು, ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರನ್ನು, ಎಲ್ಲ ನಮ್ಮ ಕಾರ್ಯಕರ್ತರನ್ನು, ಎಲ್ಲ ಒಂದು ಒಕ್ಕೂಟದ ಪದಾಧಿಕಾರಿಗಳನ್ನು, ಸದಸ್ಯರೆಲ್ಲರನ್ನು, ಅದೇ ರೀತಿ ಈ ಒಂದು ವಾಸ್ತಲ್ಯ ಮನೆಯ ಫಲಾನುಭವಿಗಳಾದಂತ ದೊಡ್ಡಂಜಪ್ಪ ಮತ್ತೆ ಸಿದ್ಧಗಂಗಮ್ಮ ಮತ್ತೆ ಗಂಗಮ್ಮ, ಈ 3 ಜನ ನಮ್ಮ ಫಲಾನುಭವಿಗಳು, ಇವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಸ್ವಾಮಿ ಪ್ರಸಾದ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಸ್ಥಳ ಸಾನ್ನಿಧ್ಯ ದೇವರನ್ನು ಪ್ರಾರ್ಥಿಸುತ್ತಾ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಮತ್ತು
ಮಾತೃಶ್ರೀ ಅಮ್ಮನವರ ಆಶೀರ್ವಾದ ಬೇಡುತ್ತಾ ಈ ದಿನ ಮಧುಗಿರಿ ತಾಲೂಕಿನಲ್ಲಿ 2 ವಾತ್ಸಲ್ಯ ಮನೆಗಳನ್ನು ನಾವು ಹಸ್ತಾಂತರ ಮಾಡ್ತಾ ಇದ್ದೇವೆ. ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಳೆದ 13 ವರ್ಷಗಳಿಂದ ತುಮಕೂರು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದೆ. ಗ್ರಾಮೀಣ ಪ್ರದೇಶದ ಜನರ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಪ್ರಗತಿಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದೆ. ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಯಾವ ಕೆಲಸಗಳು ಇಲ್ಲ ಅಂತ ಇಲ್ಲ, ಎಲ್ಲ ಕ್ಷೇತ್ರದಲ್ಲಿ ಕೂಡ ಪೂಜ್ಯರು ಇವತ್ತು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಪೂಜ್ಯರ ಕಾರ್ಯಕ್ರಮಗಳು ಏನಾಗಿದೆ ಅಂತ ಹೇಳಿದರೆ, ಇವತ್ತು ಅಸಹಾಯಕರಿಗೆ ಸಹಾಯ ಹಸ್ತವನ್ನು ನೀಡಿದೆ. ಅಸಹಾಯಕರು ಕೂಡ ನೆಮ್ಮದಿಯಲ್ಲಿ ಬದುಕುವಂಥ ಕಾರ್ಯಕ್ರಮವನ್ನು ಪೂಜ್ಯರು ಮತ್ತು ಮಾತೃಶ್ರೀ ಅಮ್ಮನವರು ರೂಪಿಸಿಕೊಂಡಿದ್ದಾರೆ. ಇವತ್ತು ಅದಕ್ಕೆ ಸಾಕ್ಷಿಯಾಗಿ ನಾವು ಮಧುಗಿರಿಯಲ್ಲಿ ಇವತ್ತು 2 ವಾತ್ಸಲ್ಯ ಮನೆಗಳನ್ನು ಹಸ್ತಾಂತರ ಮಾಡ್ತಾ ಇದ್ದೇವೆ. ವಾತ್ಸಲ್ಯ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಅಸಹಾಯಕರಿಗೆ ಪ್ರೀತಿ ಮತ್ತು ಕರುಣೆಯನ್ನು ತೋರಿಸುವಂಥ ಒಂದು ಭಾಳ ದೊಡ್ಡ ಕಾರ್ಯಕ್ರಮ. ನಮ್ಮ ರಾಜ್ಯಾದ್ಯಂತ ಮಾತೃಶ್ರೀ ಅಮ್ಮನವರ ಆಶಯದಂತೆ ಸುಮಾರು 300ಕ್ಕೂ ಅಧಿಕ ವಾತ್ಸಲ್ಯ ಮನೆಯನ್ನು ರಚನೆ ಮಾಡಿದ್ದೇವೆ. ಸುಮಾರು 280ಕ್ಕೂ ಅಧಿಕ ಮನೆಗಳ ರಿಪೇರಿಯನ್ನು ಮಾಡಿಕೊಟ್ಟಿದ್ದೇವೆ. ಅದೇ ರೀತಿ ಅಸಹಾಯಕರಿಗೆ ಇವತ್ತು ನಾವು ಮಧುಗಿರಿ ತಾಲೂಕಿನಲ್ಲಿ ಸುಮಾರು 300 ಜನರಿಗೆ ಇವತ್ತು ಅಸಹಾಯಕರು ಏನಿದ್ದಾರೆ ಅವರಿಗೆ ಪ್ರತಿ ತಿಂಗಳಲ್ಲಿ 1,000 ಹಾಗೆ ಮಾಸಾಶನವನ್ನು ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇವತ್ತು ಈ ಭಾಗದಲ್ಲಿ ನಾವು ನಮ್ಮ ಪಾಲುದಾರರಿಗೆ ಅಥವಾ ಅಸಹಾಯಕರಿಗೆ ಒಂದು ಹೊಸ ಮನೆಯನ್ನು ಕಟ್ಟಿಕೊಟ್ಟಿದ್ದೇವೆ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಅಸಹಾಯಕರು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಬೇಕು, ಅವರು ಕೂಡ ನೆಮ್ಮದಿಯಲ್ಲಿ ಮಲಗಬೇಕು. ನಿಮಗೆ ಗೊತ್ತಿರ್ಬೋದು, ಹಳೆಯ ಫೋಟೋವನ್ನು ನಾವು ಹಾಕಿದ್ದೇವೆ. ಇದರಲ್ಲಿ ಹೇಗಿದೆ ಅಂತ ಹೇಳಿದರೆ, ಮಳೆ ಬಂದರೆ ಅವರಿಗೆ ಭಯ, ಎಲ್ಲಿ ನೀರು ಬರ್ತದೆ, ಎಲ್ಲೂ ನಮಗೆ ನಮ್ಮಲ್ಲಿರುವಂಥ ಏನು ಆಹಾರ ಧಾನ್ಯಗಳು ಒದ್ದೆ ಆಗ್ತದೆ ಅಥವಾ ನೀರಲ್ಲಿ ಸಮಸ್ಯೆ ಆಗ್ತದೆ ಅಂತೇಳಿ. ಆದರೆ ಈಗ ಮಾಡಿರುವಂಥ ಮನೆ ಭಾಳ ಸುಂದರವಾದ ಒಂದು ಮನೆಯನ್ನು ಪೂಜ್ಯರು ಮತ್ತು ಅಮ್ಮನವರು ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಒಕ್ಕೂಟದವರು, ನಮಗೆ ಗ್ರಾಮ ಪಂಚಾಯತಿನವರು, ನಮ್ಮ ಯೋಜನೆಯವರು ತುಂಬ ಇಲ್ಲಿ ಶ್ರಮ ವಹಿಸಿ ಈ ಕೆಲಸವನ್ನು ಮಾಡಿದ್ದಾರೆ. ಇವರ ಕುಟುಂಬ ಈ ಮನೆಯಲ್ಲಿ 100 ವರ್ಷಗಳ ಕಾಲ ಸುಖವಾಗಿ ಬದುಕುವಂಥ ಒಂದು ಶಕ್ತಿಯನ್ನು ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿ ಕರುಣಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿದ ಅವಕಾಶಕ್ಕಾಗಿ ವಂದನೆಗಳು. ಶ್ರೀ ಮಂಜುನಾಥ ಸ್ವಾಮಿಯ ಪಾದ ಶರಣರಿಗೆ ಪಡಮಟ್ಟುತ್ತಾ ಇಂದಿನ ಕತ್ರಾಜನಹಳ್ಳಿ ಗ್ರಾಮದಲ್ಲಿ ಏನಿವತ್ತು ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯವರು ಸನ್ಮಾನ್ಯ ಪೂಜ್ಯರಾದ ವೀರೇಂದ್ರ ಹೆಗ್ಡೆಯವರು ಮತ್ತು ಹೇಮಾವತಿ ಹೆಗ್ಡೆಯವರ ಒಂದು ಕನಸಿನ ಕೂಸುಗಳಾದಂಥ ವಾತ್ಸಲ್ಯ ಮನೆಗಳ ಒಂದು ಉದ್ಘಾಟನೆ ಸಮಾರಂಭನ ನಮ್ಮ ಮಧುಗಿರಿ ಉಪವಿಭಾಗದ ಗ್ರಾಮೀಣಾಭಿವೃದ್ಧಿ ನಿರ್ದೇಶಕರಾದಂಥ ದಿನೇಶ್ ಅವರು ಈಗ ತಾನೇ ಉದ್ಘಾಟನೆ ಮಾಡಿದರೆ ಅವರಿಗೆ ನಮ್ಮ ಮಧುಗಿರಿ ತಾಲೂಕಿನ ರೈತ ಬಾಂಧವರು ಮತ್ತು ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ, ಅದೇ ರೀತಿ ಇವತ್ತು ಮಧುಗಿರಿ ತಾಲೂಕಲ್ಲ, ಇಡೀ ಈಗ ತುಮಕೂರು ಜಿಲ್ಲೆ, ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಸರ್ಕಾರ ಮಾಡಿಕೊಡ್ತಾ ಇರೋಂಥ ಒಂದು ಕೆಲಸವನ್ನು ಇವತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ನಡೀತಾ ಇದೆ ಅಂದರೆ ತಪ್ಪಾಗಲಾರ್ದು. ಯಾಕೆ ಹೇಳ್ತಿದ್ದೀವಿ ಅಂದರೆ, ಇವತ್ತು ಈಗಾಗಲೇ ನಾನು ಇದು 2ನೇದು ವಾತ್ಸಲ್ಯ ಅಂತ ಒಂದು ಸೂರುಗಳನ್ನ ಕಟ್ಕೊಟ್ಟಿದ್ದು. ಮಧುಗಿರಿಯಲ್ಲಿ ಒಬ್ಬ ನಿರ್ಗತಿಕ ಅಜ್ಜಿ, ಅವ್ರಿಗೆ ಯಾರು ಪಾಪ ಇಲ್ಲ, ಮಕ್ಕಳು ಎಲ್ಲೋ ಹೋಗಿ ದೂರ ಸೇರಿಬಿಟ್ಟಿದ್ದಾರೆ. ಆ ಅಜ್ಜಿಗೆ ಯಾರೂ ಗೊತ್ತಿಲ್ಲ ಅಂತ ಒಬ್ಬ ಅಜ್ಜಿಗೆ ಗುಡಿಸಲಲ್ಲಿ ಇದ್ದಿದ್ದನ್ನು ಮನಗಂಡು ಇವತ್ತು ಆ ಅಜ್ಜಿಗೆ ಒಂದು ಕುಟೀರನ ಮಾಡಿ ಆ ಅಜ್ಜಿಗೆ ತಿಂಗಳಿಗೆ 1,000 ರೂಪಾಯಿ ಅಂತ ಅನುದಾನವನ್ನು ಸಹಾಯ ಮಾಡ್ತಾ ಇವತ್ತು ಮಧುಗಿರಿ ತಾಲೂಕಿನಲ್ಲಿ ಸುಮಾರು 300 ವಾತ್ಸಲ್ಯ ಮನೆಗಳನ್ನವರು ಕಟ್ಟಿದ್ದಾರೆ. ಅಂದರೆ ಸರ್ಕಾರದಲ್ಲಿ ಆಗದಾ ಇರೋ ಕೆಲಸಗಳನ್ನೆಲ್ಲ ಮಾಡಿಕೊಡ್ತಾ ಇದ್ದಾರೆ. ಇವತ್ತು ಇರ್ಬೋದು, ಸರ್ಕಾರದಿಂದ ಎಲ್ಲ ಸೌಲಭ್ಯಗಳು ಸಿಗ್ತಾ ಇದ್ದಾವೆ. ಅದು ಭಾಳ ನಿಷ್ಪಕ್ಷಪಾತವಾಗಿ ಸೇವೆ ಸಲ್ಲಿಸಬೇಕು ಅಂತ ಒಂದು ಏನಾದರೂ ಸಂಸ್ಥೆಯಿಂದ ಆಗ್ತೈತೆ ಅಂದರೆ ಸರ್ಕಾರದ ಅವಧಿಯಲ್ಲೇ ಇದು ಒಂದು ದೊಡ್ಡ ಭಾಗವಾಗಿ ನಡೀತಾ ಇದೆ. ಯಾಕೆಂದರೆ ಇವತ್ತು ಕೆರೆ ಅಭಿವೃದ್ಧಿ ಕೆಲಸ ಇರ್ಬೋದು, ಇವತ್ತು ನಮ್ಮ ಯಾವುದೇ ಇವತ್ತು ಕತ್ನಾಜ್ನಳ್ಳಿ ಇರ್ಬೋದು, ಮತ್ತೊಂದು ಊರಿನಲ್ಲೇ ಇರ್ಬೋದು, ಒಂದು ದೇವಸ್ಥಾನ ಕಟ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮಸ್ಥರಿಗೆ ನೀವು ಸ್ವಲ್ಪ ನಿಸ್ಸಹಾಯಕರಾದಾಗ ಅಂಥ ದೇವಸ್ಥಾನಕ್ಕೆ ಅನುದಾನ ಕೊಡದೇ ಇರ್ಬೋದು. ಡೈರಿಗಳಿಗೆಲ್ಲ ಅನುದಾನ ಕೊಟ್ಟಿದ್ದಾರೆ. ಅದೇ ರೀತಿ ಬಡ ಮಕ್ಕಳ ವಿದ್ಯಾರ್ಥಿಗಳಿಗೆ ಇವತ್ತು ಕಾಲಕ್ಷೇಪ ಕೊಟ್ಟು ಇವತ್ತು ಮಧುಗಿರಿಯಲ್ಲಿ ಯಾವುದೊಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಬಡ ಮಕ್ಕಳು ಯಾರೇ ಆಗಿರಲಿ, ಆಮೇಲಿಂದ ಯಾರೇ ಆಗಿರಲಿ, ಇವತ್ತು ನೀವು ಮಧುಗಿರಿ ರಾಘವೇಂದ್ರ ನರ್ಸಿಂಗ್ ಹೋಮ್ ಕಾಲೇಜು ಆಸ್ಪತ್ರೆಗೆ ಹೋದರೆ ಇವತ್ತು 20,000 ರೂಪಾಯಿವರೆಗೂ ನೀವು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಒಳಗೆ ಏನಾದರೂ ಸದಸ್ಯರಾಗಿದ್ದರೆ ನಮ್ಮ ಏನು ಶ್ರೀಶಕ್ತಿ ಸಂಘಗಳಿದ್ದಾವೆ, ಸ್ವಸಹಾಯ ಸಂಘಗಳು, ಆ ಸಂಸ್ಥೆ ಒಳಗೆ ನೀವು ಸದಸ್ಯರಾಗಿದ್ದರೆ ಸುಮಾರು 20,000 ರೂಪಾಯಿವರೆಗೂ ನಿಮ್ಗೆ ಆರೋಗ್ಯ ವಿಮೆನ ಕೊಡ್ತಾ ಇದ್ದಾರೆ. ಅಂದರೆ ಇದಕ್ಕಿಂತ ಒಂದು ಸೌಲಭ್ಯ ಇದಾಗತ್ತೆ ಯಾರು ಕೊಡೋಕ್ಕೆ ಸಾಧ್ಯ ಅಂತ ಒಂದು ವ್ಯವಸ್ಥೆಯನ್ನು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ಮಾಡ್ತಾಯಿದ್ದಾರೆ. ಇವತ್ತು ಕಚ್ಚಾನಹಳ್ಳಿ ಒಳಗೆ ಈ ನಮ್ಮ 3 ಜನ ಪಾಪ ನಿಸ್ಸಹಾಯಕರು, ಇವರಿಗೆ ಒಂದು ನಿಜವಾದಂಥ ಮನೆ ಅಂದರೆ ನಮ್ಮ ಏನು ಜನತಾ ಮನೆಗಳು ಅಂತಿದ್ವೋ ಅದಕ್ಕಿಂತ ಭಾಳ ಚೆನ್ನಾಗಿದೆ. ಇವರು
ಪಾಪ ನೋಡಿದಾಗ ಅವ್ರನ್ನ ನಿಸ್ಸಹಾಯಕರು, ಅವ್ರಿಗೆ ಈ ಒಂದು ಮನೆ ಗೃಹ ಪ್ರವೇಶ ಮಾಡಿಕೊಟ್ಟಿರೋದ್ರಿಂದ ಅವ್ರಿಗೂ ಒಳ್ಳೆ ಆರೋಗ್ಯ ಭಾಗ್ಯ ಕೊಟ್ಟು ಅವ್ರಿಗೆ ಒಳ್ಳೆ ಆಯುಷ್ ಕೊಡಲಿ ಅಂತ ದೇವ್ರನ್ನ ಪ್ರಾರ್ಥಿಸ್ತಾ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕತ್ನಾನಹಳ್ಳಿ ಗ್ರಾಮದಲ್ಲಿ ಇನ್ನೂ ಬೇಕಾದಷ್ಟು ಹಲವಾರು ಕೆಲಸಗಳು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಆಗ್ತವೆ. ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಇವತ್ತು ನಮ್ಮನ್ನು ಕರೆಸಿ ಎರಡು ಮಾತಾಡೋ ಅವಕಾಶ ಕಲ್ಪಿಸಿಕೊಟ್ಟಂಥ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಅವರೆಲ್ಲ ಗೌರವಿತ ಸದಸ್ಯರುಗಳಿಗೆ ನಮ್ಮ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ. ನೀವು ಮಾತಾಡ್ಬೋದು. ಹಾಗೆ ಒಂದು ನಮ್ಮ ಪ್ರಾದೇಶಿಕ ಮತ್ತೆ ನಮ್ಮ ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಮನಸಾರಿ ಸ್ಮರಿಸಿಕೊಳ್ಳುತ್ತಾ ಗ್ರಾಮದ ದೇವರಿಗೆ ವಂದಿಸುತ್ತಾ ಕ್ಷೇತ್ರದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ರೂವಾರಿಗಳು ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವ ಪರಂ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಹಾಗೂ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದ ಅಧ್ಯಕ್ಷರು, ಅದೆಷ್ಟೋ ಮಹಿಳೆಯರ ಸಬಲೀಕರಣಕ್ಕೆ ಕಾರಣಕರ್ತರಾದ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಹೆಗಡೆಯವರ ಆಶೀರ್ವಾದಗಳಿಸಲು ಬೇಡಿಕೊಳ್ತಾ ವಿಶೇಷವಾಗಿ ದಿನ ಮಧುಗಿರಿ ತಾಲೂಕಿನಲ್ಲಿ ರಂಗಮ್ಮ ಅವರ ಕುಟುಂಬಕ್ಕೆ ವಾತ್ಸಲ್ಯ ಮನೆಯನ್ನು ಕಟ್ಟಿ ನಿರ್ಮಾಣ ಮಾಡಿ ಅವರಿಗೆ ಹಸ್ತಾಂತರ ಮಾಡುವಂಥ ಒಂದು ಒಳ್ಳೆಯ ಕೆಲಸ. ಇವತ್ತು ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಅಸಹಾಯಕ ಕುಟುಂಬಗಳಿಗೆ ಅವರಿಗೆ ಪ್ರಥಮ ಹಂತದಲ್ಲಿ ಅವರಿಗೆ ಮಾಶಾಸನವನ್ನು ಕೊಡುವಂಥದ್ದು, ಅವರ ಏನು ಊಟದ ಖರ್ಚು ಇರ್ಬೋದು ಅಥವಾ ಅವರ ಕುಟುಂಬದ ನಿರ್ವಹಣೆಗೆ ಮಾಶಾಸನವನ್ನು ಕೊಡುವಂಥ ಪ್ರಥಮ ಹಂತದಲ್ಲಿ ಆಗುತ್ತೆ. ಅದ ನಂತರ ಅವರಿಗೆ ವಾತ್ಸಲ್ಯ ಕಿಟ್ಟನ್ನು ಕೊಡುವುದರ ಮೂಲಕ ಮೂಲಭೂತ ಸೌಕರ್ಯಗಳನ್ನು, ಬಟ್ಟೆ ಇರ್ಬೋದು, ಪಾತ್ರೆ ಇರ್ಬೋದು, ಇದನ್ನು ಒದಗಣೆ ಮಾಡುವಂಥ ಕೆಲಸ ಆಗ್ತದೆ. ಅನಂತರ ಅವರಿಗೆ ಅಡುಗೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಊಟ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂತ ಅನ್ನೋರಿಗೆ ವಾತ್ಸಲ್ಯ ಮಿಕ್ಸ್ ಅನ್ನುವಂಥ ಫುಡ್ಡನ್ನು ಕೂಡ ಅವರಿಗೆ ಪ್ರತಿ ತಿಂಗಳು ಅವಶ್ಯಕತೆ ಇದ್ದವರಿಗೆ ಕೊಡುವಂಥ ಕೆಲಸ ಆಗುತ್ತೆ. ತದನಂತರ ಎರಡನೇ ಹಂತದಲ್ಲಿ ಅವರಿಗೆ ಮನೆ ಇಲ್ಲದೇ ಇದ್ದಲ್ಲಿ ಅವರಿಗೆ ಸೂರಿನ ವ್ಯವಸ್ಥೆಯನ್ನು ಒದಗಿಸಿಕೊಡುವಂಥ ನಿಟ್ಟಿನಲ್ಲಿ ವಾತ್ಸಲ್ಯದ ಮನೆಯನ್ನು ನಿರ್ಮಾಣ ಮಾಡುವಂಥ ಕೆಲಸ ಇವತ್ತು ಆಗ್ತಾ ಇದೆ. ಮಾತ್ರ ಶ್ರೀ ಹೇಮಾವತಿ ಅಮ್ಮನವರ ಆಶಯದ ಕಾರ್ಯಕ್ರಮ ಇದು. ಯಾರು ಅಸಹಾಯಕರಿದ್ದಾರೆ, ಯಾರು ಕೂಡ ಸಮಸ್ಯೆಯಿಂದ ಬಳಲಬಾರ್ದು ಅಥವಾ ಊಟಕ್ಕಿಲ್ಲದೆ ಅಥವಾ ಮನೆ ಇಲ್ಲದೆ ಅವರು ಕಷ್ಟಪಟ್ಟು ದಿನವನ್ನು ಕಳಿಬಾರ್ದು, ಅದಕ್ಕೋಸ್ಕರ ಅವರಿಗೊಂದು ಸೂರಿನ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅನ್ನುವಂಥದ್ದು ಅವರ ಆಶಯ. ಆ ನಿಟ್ಟಿನಲ್ಲಿ ಸುಮಾರು ಇವತ್ತು ಇಡೀ ರಾಜ್ಯದಲ್ಲಿ 18,000 ಇಂಥ ಅಸಹಾಯಕರನ್ನು ಗುರುತಿಸಿ ಇವತ್ತು ಅವರಿಗೆ ಪ್ರತಿ ತಿಂಗಳು 1,000, 1,500 ಹಾಗೆ ಮಾಶಾಸನವನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ. ಅದರ ಜೊತೆಗೆ ಸುಮಾರು 300 ಮಂದಿಗೆ ಈಗಾಗಲೇ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿರುವಂಥ ಕೆಲಸ ಕೂಡ ಆಗಿದೆ. ಸುಮಾರು 280 ಮನೆ ರಿಪೇರಿಗಳನ್ನು, ಶೌಚಾಲಯವನ್ನು ರಚನೆ ಮಾಡಿ ಮನೆ ರಿಪೇರಿ ಮಾಡಿಕೊಡುವಂಥ ಕೆಲಸ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ರಂಗಮ್ಮ ಅವರಿಗೆ ಮನೆಯನ್ನು ಹಸ್ತಾಂತರ ಮಾಡಲಾಗಿ ಅವರು ಇವತ್ತು ಖುಷಿಯಿಂದ ಈ ಮನೆಯಲ್ಲಿ ವಾಸ ಮಾಡಲಿ, ಅವರ ಕುಟುಂಬ ಬಹಳ ನೆಮ್ಮದಿಯಿಂದ ಇರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಇಂತಹ ಅಸಹಾಯಕರನ್ನು ಗುರುತಿಸುವಂಥ ಕೆಲಸ ನಮ್ಮೆಲ್ಲರ ಮೂಲಕ ಆಗಲಿ, ಆ ಮೂಲಕ ನಮ್ಮಿಂದ ಆಗುವಂಥ ಸಹಾಯವನ್ನು ಅವರಿಗೆ ಮಾಡುವ. ಯಾಕೆಂದರೆ ನಮ್ಮ ಕಾರ್ಯಕರ್ತರು ಪ್ರತಿ ತಿಂಗಳು 15 ದಿವಸಕ್ಕೊಮ್ಮೆ, ಪ್ರತಿ ತಿಂಗಳಿಗೊಮ್ಮೆ ಇಂಥ ಮಾಶಾಸನ ಕುಟುಂಬಗಳನ್ನು ಭೇಟಿ ಮಾಡಿ ಅವರ ಆರೋಗ್ಯವನ್ನು ವಿಚಾರಿಸುವಂಥದ್ದು, ಅವರ ಕುಟುಂಬದ ಸದಸ್ಯರಲ್ಲಿ ಒಬ್ಬರಾಗಿ ಅವರಿಗೆ ಸಾಂತ್ವನ ಕೊಡುವಂಥದ್ದು, ಅವರ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಇವತ್ತು ನಮ್ಮ ಕಾರ್ಯಕರ್ತರು, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿಗಳು ಇವತ್ತು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಊರಿನ ಹತ್ತಿರ ಅಥವಾ ನಮ್ಮ ಮನೆ ಹತ್ತಿರ ಇರುವಂಥ ಇಂಥ ಅಸಹಾಯಕರಿಗೆ ನಾವು ಕೂಡ ನಮ್ಮ ಕೈಯಿಂದ ಆದಷ್ಟು ಸಹಾಯವನ್ನು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ಳುತ್ತಾ ರಂಗಮ್ಮ ಅವರ ಕುಟುಂಬಕ್ಕೆ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಸದಾ ಇರಲಿ, ನಮ್ಮೆಲ್ಲರ ಹಾರೈಕೆ ಇರಲಿ ಅಂತ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮ್ಮನ್ನು ಉದ್ದೇಶಿಸಿ 2 ಅವರ ಅನಿಸಿಕೆಗಳನ್ನು ಹೇಳಬೇಕಾಗಿ ಅಲ್ಲಿ ವಿನಂತಿಸ್ತೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ಒಳ್ಳೆ ಮಾತಾಡಿದಲ್ಲ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಧುಗಿರಿ ತಾಲೂಕಿನ ವತಿಯಿಂದ ಮಿಡಿಗೇಶಿ ವಲಯದ ಕತ್ತಿರಾಜನಹಳ್ಳಿ ಗ್ರಾಮದಲ್ಲಿ ಅಶಕ್ತರಿಗೆ ಶಕ್ತಿಯನ್ನು ತುಂಬುವಂತಹ ವಾತ್ಸಲ್ಯ ಯೋಜನೆಯಡಿ ಫಲಾನುಭವಿಯಾದ ಗಂಗಮ್ಮ, ಸಿದ್ಧಗಂಗಮ್ಮ ಹಾಗೂ ದೊಡ್ಡನಂಜಪ್ಪ ಅವರಿಗೆ ಈ ದಿನ ಮನೆ ಹಸ್ತಾಂತರವನ್ನು ತಾಲೂಕು ಯೋಜನಾಧಿಕಾರಿಗಳಾದ ಶ್ರೀ ದಿನೇಶ್ ಕುಮಾರ್ ಸರ್ ಹಾಗೂ ಜಿಲ್ಲಾ ಯೋಜನಾಧಿಕಾರಿಗಳಾದ ದಿನೇಶ್ ಕುಮಾರ್ ಸರ್ ಹಾಗೂ ತಾಲೂಕು ಯೋಜನಾಧಿಕಾರಿಗಳಾದ ಶಶಿಧರ್ ಸರ್ ಹಾಗೂ ದಿನೇಶ್ ಸರ್ ಹಾಗೂ ಈ ಯೋಜನೆಯ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಇವತ್ತು ಈ ಸಂದರ್ಭದಲ್ಲಿ ಅವರಿಗೆ ಮನೆಯನ್ನು ಹಸ್ತಾಂತರಿಸಿದ್ದಾರೆ. ಕೇವಲ 25 ದಿನಗಳಲ್ಲಿ ಈ ಮನೆಯನ್ನು ಅವರಿಗೆ ರಿಪೇರಿ ಮಾಡಿ ಅವರಿಗೆ ಇವತ್ತು ಹಸ್ತಾಂತರ ಮಾಡಿದ್ದಾರೆ. ಹೊಸದಾಗಿ ಈ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇಷ್ಟು ತ್ವರಿತವಾಗಿ ಮಾಡಿ ಅವರಿಗೆ ಈ ಮನೆಯನ್ನು ಒಂದು ಸೂರನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಈ ಗ್ರಾಮದ ಪರವಾಗಿ ಹಾಗೂ ವಲಯದ ಎಲ್ಲ ಸಂಘದ ಸದಸ್ಯರುಗಳ ಪರವಾಗಿ ನಾವು ಯೋಜನೆಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೂ
ಈ ಯೋಜನೆಗೆ ಎಲ್ಲ ಸಂಘದ ಸದಸ್ಯರುಗಳು ಇಲ್ಲಿ ಆಗಮಿಸಿ ಈ ಸಹಕಾರ ನೀಡಿದ್ದೀರಾ. ಹಾಗೂ ಕತ್ರಾತ್ನಳ್ಳಿ ಗ್ರಾಮದ ಎಲ್ಲ ಮುಖಂಡರು ಹಾಗೂ ಎಲ್ಲ ಮಹಿಳಾ ಸಂಘದವರು, ಮಹಿಳೆಯರು ಹಾಗೂ ಎಲ್ಲ ಪುರುಷ ಬಾಂಧವರು ಎಲ್ಲರೂ ಸಹ ಇಲ್ಲಿ ಈ ಸಂದರ್ಭದಲ್ಲಿ ಹಾಜರಿದ್ದು ಅವರಿಗೆ ಮನೆ ಹಸ್ತಾಂತರವನ್ನು ಮಾಡಿಕೊಟ್ಟಿದ್ದೀರಾ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿಯು ಅವರಿಗೆ 100 ಕಾಲ ಸುಖವಾಗಿ ಬಾಳುವಂತೆ ಆಶೀರ್ವಾದ ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಮಾಡಿರುವಂಥ ಎಲ್ಲರನ್ನು ಧನ್ಯವಾದ ನೀಡಲಿಕ್ಕಿದ್ದಾರೆ ನಮ್ಮ ಈ ವಲಯದ ಮೇಲ್ವಿಚಾರಕರಾದ ಅರುಣ್ ಅವರು. ನಾನೇ ಕೊಡ್ತೀನಿ ಧನ್ಯವಾದ. ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ತಾಲೂಕಿನ ಧಾರ್ಮಿಕ ಮುಖಂಡರಾಗಿರುವಂತಹ MG ಶ್ರೀನಿವಾಸ ಮೂರ್ತಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸ್ತೇವೆ. ಅದೇ ರೀತಿ ನಮ್ಮ ಈ ಜಿಲ್ಲೆಯ ಜಿಲ್ಲಾ ನಿರ್ದೇಶಕರಾಗಿರುವಂಥ ದಿನೇಶ್ ಸರ್ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ ಬಯಸ್ತೇವೆ. ಅದೇ ರೀತಿ ಈ ಸಂದರ್ಭದಲ್ಲಿ ಆಗಮಿಸಿರುವಂಥ ನಮ್ಮ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾಗಿರುವಂಥ ಸಹನಾ ನಾಗೇಶ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನು ಬಯಸ್ತೇನೆ. ಅದೇ ರೀತಿ ಲತಾ ಪ್ರದೀಪ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಆತ್ಮೀಯವಾಗಿ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ರವಿಶಂಕರ್ ಅವರಿಗೂ ಕೂಡ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾಗಿರುವ ರವಿಶಂಕರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಬಯಸ್ತೇನೆ. ಅದೇ ರೀತಿ ಈ ಸಂದರ್ಭದಲ್ಲಿ ಪತ್ರಕರ್ತ ಮಿತ್ರರಾದ ಶ್ರೀಕಾಂತ್ ಅವರಿಗೆ ಮತ್ತು ಈ ಪತ್ರಕರ್ತ ಸಂಘದ ಗೌರವಾಧ್ಯಕ್ಷರಾಗಿರುವಂಥ ಶಿವಣ್ಣ ಅವರು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮಗೆ ಹಲವು ರೀತಿಯಲ್ಲಿ ಉತ್ತಮ ರೀತಿಯ ನಮ್ಮ ಈ ಒಂದು ಸಂದರ್ಭದಲ್ಲಿ ಎಲ್ಲ ನ್ಯೂಸ್ಗಳನ್ನು ಮಾಡಿ ನಮಗೆ ತುಂಬ ಸಹಕಾರ ನೀಡಿದ್ದಾರೆ. ಅವರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಒಕ್ಕೂಟದ ಅಧ್ಯಕ್ಷರು ಸಿದ್ದೇಶಣ್ಣ ಮತ್ತು ಇವರು ಇದ್ದಾರೆ, ರಂಗೇಗೌಡ ಅವರಿದ್ದಾರೆ, ಗ್ರಾಮ ಪಂಚಾಯತ್ ಸದಸ್ಯರು ರಂಗೇಗೌಡ ಅವರಿದ್ದಾರೆ, ನಾಗರಾಜ್ ಅವರಿದ್ದಾರೆ ಒಕ್ಕೂಟ ಅಧ್ಯಕ್ಷರು. ಹಾಗೆ ನಮ್ಮೆಲ್ಲ ಸಂಘದ ಸದಸ್ಯರು, ಒಕ್ಕೂಟದ ಪದಾಧಿಕಾರಿಗಳು ಇದ್ದಾರೆ ಈ ಸಂದರ್ಭದಲ್ಲಿ. ಹಾಗೆ ನಮ್ಮ ಮಧುಗಿರಿ ತಾಲೂಕಿನ ಯೋಜನಾಧಿಕಾರಿ ದಿನೇಶ್ ಸರ್ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಧನ್ಯವಾದ ನೀಡ್ತೇವೆ. ಅದೇ ರೀತಿ ನಮ್ಮ ಒಂದು ಪ್ರಾದೇಶಿಕ ವಿಭಾಗದ ಜ್ಞಾನ ವಿಕಾಸ ಯೋಜನಾಧಿಕಾರಿ ಸಂಧ್ಯಾ ಮೇಡಮ್ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಬಯಸ್ತೇವೆ. ಬನ್ನಿ ಅಲ್ಲಿ ಇನ್ನೊಂದು